ಸರ್, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ. ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದಿಂದ ಇವತ್ತು ಹುಬ್ಬಳ್ಳಿಯ ಸವಾಯಿಗಂಧರು ಹಾಲ್ನಲ್ಲಿ ದಿನಾಂಕ 25/8/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ರಾಜ್ಯ ವಿಚಾರ ಸಂಕಿರಣ ಇದೆ. ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ನಾಯಕರ ಹಾಗೂ ನಾಯಕತ್ವ ಉಳಿವಿಗಾಗಿ ಎಲ್ಲ ಸಣ್ಣ ಸಣ್ಣ ಕಮ್ಯುನಿಟಿಯ ಮಠಾಧೀಶ್ವರರು ಒಂದು ಚಿಂತನ ಮಂಥನ ಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ಚಿಂತನ ಮಂಥನ ಗೋಷ್ಠಿಯಲ್ಲಿ ರಾಜ್ಯದಲ್ಲಿರುವಂತ 150ಕ್ಕೂ ಹೆಚ್ಚು ಸಣ್ಣ ಸಣ್ಣ ಜಾತಿಗಳ ಹಕ್ಕಿಗಾಗಿ ಮಠಾಧೀಶ್ವರರು ಮತ್ತು ರಾಜಕೀಯ ನಾಯಕರುಗಳ ನಾಯಕತ್ವ ಸೃಷ್ಟಿಗೋಸ್ಕರ ಮತ್ತು ರಾಜಕೀಯ ನಾಯಕರುಗಳನ್ನ ಸೃಷ್ಟಿ ಮಾಡೋಕ್ಕೋಸ್ಕರ ಈ ಚಿಂತನ ಮಂಥನ ಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಸಂವಿಧಾನಬದ್ಧವಾಗಿ ಈ ಸಣ್ಣ ಸಣ್ಣ ಕಮ್ಯುನಿಟಿಗೆ ಯಾವ ಅಧಿಕಾರಗಳ ದೊರಕಬೇಕಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯಲು ಯಾವ ರೀತಿ ಸಹಕಾರ ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ಹಿಂದುಳಿದ ವರ್ಗದ ನಾಯಕರಿಗೆ ರಾಜ್ಯ ಮಟ್ಟದೊಳಗೆ ಬಹಳಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನ ಖಂಡಿಸಿ ಮತ್ತು ಜನಜಾಗೃತಿಗೋಸ್ಕರ ಈ ಚಿಂತನ ಮಂಥನ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಸಭೆಯಲ್ಲಿ ರಾಜ್ಯದ ರಾಜಕೀಯ ಮುಖಂಡರುಗಳು ಹಾಗೂ ಸಾಮಾಜಿಕ ಚಿಂತಕರು, ಜನಪರ ಆಲೋಚನೆ ಮಾಡುವಂತಹ ಸಾಮಾಜಿಕ ಸಂಘಟನೆಗಳು ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಜನ ಈ ಸಭೆಯಲ್ಲಿ ಪಾಲ್ಗೊಂಡು ಈ ಚಿಂತನ ಮಂಥನ ಗೋಷ್ಠಿಯನ್ನ ಯಶಸ್ವಿ ಮಾಡ್ಕೊಳ್ಬೇಕಂತ ಪತ್ರಿಕಾ ಮಿತ್ರರ ಮೂಲಕ ನಾವು ಎಲ್ಲ ಹಿಂದುಳಿದ ವರ್ಗದ ನಾಯಕರಿಗೆ, ಸಮಾಜ ಜನಗಳಿಗೆ ಆಹ್ವಾನ ನೀಡ್ತಾ ಇದ್ದೀವಿ. ಮಠಾಧೀಶ್ವರರು ಸಣ್ಣ ಸಣ್ಣ ಕಮ್ಯುನಿಟಿಯ ಈಗ ಪ್ರಮುಖ ಒಂದು 5 ಜನ ಮಠಾಧೀಶ್ವರದ ಹೆಸರನ್ನ ಕಾರ್ಡಲ್ಲಿ ಕಾಣಿಸಿದೀವಿ. 25ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ. ಇವತ್ತು ಕೋಲಿ ಕಬ್ಬಲಿಗ ಸಮಾಜದ ರಾಷ್ಟ್ರೀಯ ಪೀಠಾಧ್ಯಕ್ಷರಾದ ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿಯವರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿ ನಮ್ಮ ಜಗದ್ಗುರು ಭಗೀರಥ ಆನಂದ ಮಹಾಪುರಿ ಸ್ವಾಮೀಜಿಗಳು ಉಪ್ಪಾರ ಜಗದ್ಗುರು ಪೀಠ ರಾಮಹಳ್ಳಿ ಚಿತ್ತಾಪುರ ಕ್ಷೇತ್ರದಿಂದ ಬರ್ತಾ ಇದ್ದಾರೆ. ಅವರು ಪರಂ ಪೂಜ್ಯ ಕೊಟ್ಟೂರೇಶ್ವರ ಮಹಾಸ್ವಾಮೀಜಿಗಳು ಮಗುವೀರ ಮಹಾಸಭಾ ಸಮಾಜ ಹೊನಸನಹಳ್ಳಿ ಶಾಬಾದ್ದಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಪರಮ ಪೂಜ್ಯ ಅಭಿನವ ಅಂಬಿಗರ ಚೌಡಯ್ಯ ಮಹಾಸ್ವಾಮೀಜಿಗಳು ಚೌಡಯ್ಯ ದಾನಪುರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರದಿಂದ ಬರ್ತಾ ಇದ್ದಾರೆ. ಪರಂ ಪೂಜ್ಯ ರಾಘವೇಂದ್ರ ಗುರುಜಿ ಶಿಕ್ಕಲಗಾರ ಸಮಾಜದ ಜಗದ್ಗುರುಗಳು ಹುಬ್ಬಳ್ಳಿ, ಇವರು ಕೂಡ ಉಪಸ್ಥಿತರಿರ್ತಾರೆ. ಪರಂ ಪೂಜ್ಯ ಶ್ರೀ ಗುರು ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳು ಹೂಗಾರ ಸಮಾಜ ಪೀಠ, ಅವರು ಇರ್ತಾರೆ. ವಿಶ್ವಕರ್ಮ ಸಮಾಜದಿಂದ ಪರಮ ಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳು ಮಹಾಕಾಳಿ ಮಠ ಹುಲ್ಗೂರ್ ಶಿಗ್ಗಾಂವ್ ತಾಲೂಕು ಇದ್ದ, ಇವರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿ ಸವಕಳ ಸಾಲಿ ಸಮಾಜದಿಂದ ಪರಂ ಪೂಜ್ಯ ಶ್ರೀ ಪ್ರಭುಲಿಂಗ ಮಹಾಸ್ವಾಮೀಜಿಗಳು ರಾಣೆಬೆನ್ನೂರು, ಇವರು ಕೂಡ ಉಪಸ್ಥಿತರಿರ್ತಾರೆ. ಇದೇ ರೀತಿ ಇನ್ನು 25ಕ್ಕೂ ಹೆಚ್ಚು ಮಠಾಧೀಶ್ವರಗಳು ಅವತ್ತಿರ್ತಾರೆ. ಮತ್ತು ರಾಜಕೀಯ ನಾಯಕರುಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಇರ್ತಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ KS ಈಶ್ವರಪ್ಪ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರು ವೇದಿಕೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪ ಬೆಳೆಸಲು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ, ಮಾಜಿ ಮಂತ್ರಿಗಳು ಶಿವಮೊಗ್ಗ, ಇವರು ಕೂಡ ಇರ್ತಾರೆ. ವಿಷಯ ಮಂಡನೆ ರಾಷ್ಟ್ರೀಯ ಪಕ್ಷಗಳಿಂದ ಅತಿ ಹಿಂದುಳಿದ ವರ್ಗಗಳ ಕರ್ನಾಟಕದಲ್ಲಿ ಅನ್ಯಾಯವಾದದ ಕುರಿತು ಉಪನ್ಯಾಸವನ್ನ ಮಾನ್ಯ ಶ್ರೀಮತಿ ಮಲ್ಲಿಕಾ ಗಂಟಿ, ವಿಶ್ರಾಂತ ಕುಲಪತಿಗಳು, ವಿಜಯನಗರ ಜಿಲ್ಲೆ ಹಂಪಿ ಈ ವಿಶ್ವವಿದ್ಯಾಲಯದಿಂದ ಅವರು ಕೂಡ ಬಂದು ಈ ಪ್ರಮುಖ ವಿಷಯನ್ನ ಮಂಡನೆ ಮಾಡಿ ಯಾವ ರೀತಿ ಜನಾಂಗದವರಿಗೆ ಈ ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಿರೋ ಅನ್ನೋದು ಕುರಿತು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಶ್ರೀ ಕೆ ಮುಕುಡಪ್ಪ, ಹಿಂದುಳಿದ ವರ್ಗದ ಒಕ್ಕೂಟದಿಂದ ಅವರು ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವತ್ತಿನ ದಿನ ಇನ್ನೂ ಅನೇಕ ರಾಜಕೀಯ ನಾಯಕರುಗಳು ಬರ್ತಾ ಇದ್ದಾರೆ ಅವತ್ತು. ಮತ್ತು ಮಾಜಿ ಮಂತ್ರಿಗಳು, ಮಾಜಿ MLAಗಳು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಪಾಲಿಕೆ ಸದಸ್ಯರುಗಳು, ಮಾಜಿ ಪಾಲಿಕೆ ಸದಸ್ಯರುಗಳು ಕೂಡ
ಉಪಸ್ಥಿತರಿರ್ತಾರೆ. ಇನ್ನೊಂದು ವರ್ಗದಲ್ಲಿ ಎಷ್ಟು ವರ್ಗಗಳು ಇವೆ?